ಬೆಳಗಾವಿ ನಗರದಲ್ಲಿ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಅನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ನಗರದ ಎಲ್ಲ ಪ್ರಾಂಶುಪಾಲರಿಗೆ ಒಂದು ಕೋರಿಕೆ ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲಿ ಒಂದು ಆಂಟಿ ಡ್ರಗ್ ಕಮಿಟಿ ಫಾರ್ಮ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಆ ಆಂಟಿ ಡ್ರಗ್ ಕಮಿಟಿನಲ್ಲಿ ಆ ಕಾಲೇಜ್ದು ಶಿಕ್ಷಕರು, ಸ್ಟಾಫ್, ಆ ಸ್ಟೂಡೆಂಟ್ಸ್ಗಳು ಮತ್ತು ಸಾಧ್ಯ ಇದ್ರೆ ಆ ಸ್ಟೂಡೆಂಟ್ಸ್ ಪ್ಯಾರೆಂಟ್ಸ್ಗಳು ಕೂಡ ಅದರಲ್ಲಿ ಮೆಂಬರ್ ಆಗಬಹುದು. ಆ ಥರ ಕಮಿಟಿ ಮಾಡಿದರೆ ನಮಗೆ ಆ ಕಾಲೇಜಿನಲ್ಲಿ ಮತ್ತು ಅದರ ಸುತ್ತಮುತ್ತಲು ಯಾವುದು ಡ್ರಗ್ ಬಗ್ಗೆ ಅನೈತಿಕ ಚಟುವಟಿಕೆಗಳು ನಡ್ತಾ ಇದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ನಾವು ಅದರ ಮೇಲೆ ಕ್ರಮ ತಗೋಬಹುದು. ಎರಡನೇಗಾಗಿ ನಾವು ಕಾಲೇಜ್ ಪ್ರಾಂಶುಪಾಲರಿಗೆ ಕೋರಿಕೆ ಮಾಡಿದ್ದೀವಿ ಅಂದರೆ ಈ ಡ್ರಗ್ದು ಆರೋಗ್ಯದ ಮೇಲೆ ಏನೇನು ಹಾನಿಕಾರಕ ಪರಿಣಾಮಗಳು ಇರುತ್ತದೆ ಅದರ ಬಗ್ಗೆ ಅವರು ಜಾಗರೂಕತಾ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಸ್ಟೂಡೆಂಟ್ಸ್ಗೆ ಅದರ ಬಗ್ಗೆ ಮಾಹಿತಿ ನೀಡಿದ್ವಿ. ಮತ್ತು ಅದರ ಜೊತೆಗೆ ನಾಳೆ ಅವರ ಎಲ್ಲ ಸ್ಟೂಡೆಂಟ್ಸ್ಗೆ ಸೇರಿಕೊಂಡು ಒಂದು ಪ್ರತಿಜ್ಞೆ ತಗೊಳ್ಳೋಕ್ಕೆ ನಾವು ಕೋರಿಕೆ ಮಾಡಿದ್ದೀವಿ. ಎಲ್ಲ ಸ್ಟೂಡೆಂಟ್ಸ್ಗಳು ನಾವು ನಮ್ಮ ಲೈಫ್ನಲ್ಲಿ ಯಾವಾಗಲೂ ಮಾದಕ ವಸ್ತುಗಳನ್ನು ಮುಟ್ಟಲ್ಲ, ಅದರದ್ದು ಸೇವನೆ ಮಾಡಲ್ಲ ಅಂತ ಒಂದು ಪ್ರತಿಜ್ಞೆದು ಒಂದು ಫಾರ್ಮ್ಯಾಟ್ ಕಳಿಸಿದ್ವಿ. ನಮಗೆ ಆಶೆ ಇದೆ ಎಲ್ಲ ಕಾಲೇಜ್ಗಳಲ್ಲಿ ಇದರದ್ದು ಪಾಲನೆ ಆಗುತ್ತೆ ಮತ್ತು ಬರುವ ದಿನಗಳಲ್ಲಿ ನಾವು ಎಲ್ಲ ಕಾಲೇಜ್ಗಳ ಜೊತೆಗೆ ಸೇರಿಕೊಂಡು ಈ ಡ್ರಗ್ದು ಸಮಸ್ಯೆ ಏನಿದೆ ನಮ್ಮ ನಗರದಲ್ಲಿ ಅದರದ್ದು ವಿಲ್ ಟ್ರೈ ಟು ಇರಾಡಿಕೇಟ್ ಡ್ರಗ್ಸ್ ಫ್ರಮ್ ಬೆಳಗಾವಿ ಸಿಟಿ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ನಾಗರಿಕರದು ಅದರಲ್ಲಿ ನಮಗೆ ಸಹಕಾರ ನಾವು ಕೋರ್ತಾ ಇದ್ವಿ. ಡ್ರಗ್ಸ್ ಸೇವನೆ ಕೂಡ ಒಂದು NDPS ಆಕ್ಟ್ ಪ್ರಕಾರ ಒಂದು ಅಫೆನ್ಸ್ ಇದೆ. ಮಾರಾಟ ಮಾಡೋದ್ರ ದೊಡ್ಡದು ಅಫೆನ್ಸ್ ಇದೆ. ಈಗಾಗಲೇ 1 ತಿಂಗಳದ ಒಳಗಡೆ ನಾವು ಸುಮಾರು ಕೇಸಸ್ ಮಾಡಿಕೊಂಡು 60 ಮೇಲ್ಗಡೆ ಜನರಿಗೆ ನಾವು ದಸ್ತಗಿರಿ ಮಾಡಿದ್ವಿ. ಅವರ ಮೇಲೆ ಕಾನೂನು ಕ್ರಮ ತಗೋತೀವಿ ಮತ್ತು ಇದು ರೇಡ್ ಮಾಡೋದು, ಕ್ರಿಮಿನಲ್ ಕೇಸಸ್ ಮಾಡೋದು, ಇದು ನಾವು ಕಂಟಿನ್ಯೂಸ್ ಆಗಿ ಈ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಇದು ಯಾರ ವ್ಯಕ್ತಿಗೆ ಈ ಮಾದಕ ದ್ರವ್ಯದಿಂದ ಏನು ಒಳ್ಳೆ ಆಗಲ್ಲ, ಅದು ಆರೋಗ್ಯ ಹಾಳಾಗುತ್ತೆ, ಅವರದ್ದು ಸ್ಟೂಡೆಂಟ್ಸು ಫೋಕಸ್ ಹಾಳಾಗುತ್ತೆ, ಅವರು ಲೈಫ್ನಲ್ಲಿ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸೈಂಟಿಸ್ಟ್ ಆಗಲಿ, ಅಧಿಕಾರಿ ಆಗಲಿ, ಎಲ್ಲ ಅವ್ರದ್ದು ಕನಸು ಏನಿರುತ್ತೆ, ಅವ್ರದ್ದು ಕನಸು, ಅವರ ತಾಯಿ ತಂದೆದು ಕನಸು, ಅದು ಪೂರ್ತಿ ಹಾಳಾಗೋಗುತ್ತೆ. ಅದರಲ್ಲಿ ಏನು ಒಳ್ಳೇದು ಇಲ್ಲ, ಅದರಲ್ಲಿ ಏನು ಸ್ಟೈಲ್ ಇಲ್ಲ, ಅದರಲ್ಲಿ ಏನು ಸ್ಟೇಟಸ್ ಸಿಂಬಾಲ್ ಇಲ್ಲ. ಇಟ್ಸ್ ಅ ಹಾರಿಬಲ್ ಥಿಂಗ್. ನಾವು ಡೆತ್ ನೋಡಿದ್ದೀವಿ ಡ್ರಗ್ಸ್ ಸೇವನೆಯಿಂದ. ಅಡಿಕ್ಟ್ ಆಗಿ ವಿ ಹ್ಯಾವ್ ಸೀನ್ ಪೀಪಲ್ ಲೂಸಿಂಗ್ ದೇರ್ ಲೈಫ್. ವಿ ಹ್ಯಾವ್ ಸೀನ್ ಕೇಸಸ್ ಇನ್ ವಿಚ್ ಡ್ರಗ್ ತಗೊಂಡಿದ್ಮೇಲೆ ಮೇಲ್ ಮಾಡಿದ್ದ ಅವನಿಗೆ ಅರ್ಥ ಆಗಲ್ಲ, ಅವನಿಗೆ ಎಲ್ಲಿದ್ದಾನೆ ಜಂಪ್ ಮಾಡಿದವರು ಆ ಪ್ರಕಾರದ್ದು ಕೂಡ ಕೇಸಸ್ ನೋಡಿದ್ವಿ. ಸೊ ಬರೋ ದಿನಗಳಲ್ಲಿ ಈ ಆಕ್ಷನ್ ಏನಿದೆ ನಾವು ಇನ್ನೂ ಸ್ಟ್ರಿಕ್ಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಸೇ ಎಸ್ ಟು ಲೈಫ್ ಅಂಡ್ ನೋ ಟು ಡ್ರಗ್ಸ್.